ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಸಿಗಿದ್ರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತಿದ್ರಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ನನ್ನೇನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀವಿ. ನನ್ನೇನು ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಮಸ್ತ್ ಇದೆ. ಇವತ್ತು ಎಲ್ಲೊಂಟಿ ಅಂದರೆ ಸರ್ಪ್ರೈಸ್ ಇದೆ. ಸೊ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರಾ? ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಈಗ ಅಂದರೆ ಈಗ ಇವ್ರು ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸಿನ ಕುಟುಂಬ. ಕನಸು ನಮ್ಮದು, ಸಹಕಾರ ನಿಮ್ಮದು. ಈಗ ನಾವು ಹೋಗ್ತಿರೋದು ಒಂದು ನಮ್ಮ ಶ್ರೀಮತಿಯವರ ಮನೆ ದೇವರ ಪೂಜೆಗೆ. ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದು ನನಗಂತೂ ತುಂಬ ಫೇವ್ರೆಟ್ ಪೂಜೆ ಅದು. ಸೊ ಏನೇ ಕೆಲಸ ಇದ್ರೂ ಆ ಪೂಜೆ ಮಾತ್ರ ನಾನೆಲ್ಲ ಬಿಟ್ಟು, ಎಲ್ಲ ಕೆಲಸ ಬಿಟ್ಟು ರಜೆ ಮಾಡಿ ಹೋಗ್ತೀನಿ. ಅಂದ್ರೆ ಅಪರೂಪ ಅದು ಮಾಡೋದು. ಈಗ ಏನಂದ್ರೆ 2 ದಿವಸ ಪೂರ್ತಿ ನಾವು ಅಲ್ಲೇ ಇರ್ತೇವೆ. 2 ದಿವಸ ಏನೇನಾಗುತ್ತೆ, ಆ ಥರ ಏನು ಮಾಡಿದ್ದೀವಿ, ಏನು ಪೂಜೆ ಎಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೋಡ್ತಾ ಇರ್ರಿ, ಹೀಗೆ ಸಹಕಾರ ಕೊಡ್ತಾ ಇರಿ. ಎಲ್ಲಿ ಹೋಗ್ತಿದೀವಿ ಅಂದ್ರೆ ಬೆಂಗಳೂರಿಂದ ಹೊರಟಿದ್ದೀವಿ. 8 ಕಾಲಂಗೆ ಬಿಟ್ಟಿದ್ದೀವಿ. 5 hours 6 hours ಜರ್ನಿ ಅದು. ನಮ್ಮ ಸಾರಥಿ ತಗೊಂಡು ಹೋಗ್ತಿದ್ದೀವಿ, ಇನೋವಾ. ಇದು ನಮ್ಮ ಕಂಪ್ನಿ ಗಾಡಿ. ಎಲ್ಲೋದ್ರು ಇಸ್ಕೊಂತೀನಿ, ಕೊಡ್ತಾರೆ. ಒಂದು ನಂಬಿಕೆ ಮೇಲೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲೋದ್ರು ಇಸ್ಕೊಂಡು ಹೋಗ್ತೀವಿ. ಮೊನ್ನೆ ಕೂಡ ಮೈಸೂರಿಗೆ ಇದೇ ಗಾಡಿ ತಗೊಂಡೋಗಿದ್ವಿ. ಈಗ ಕೂಡ ಇದೇ ಗಾಡಿ ತಗೊಂಡು ಹೋಗ್ತೀವಿ. ಓಕೆ, ನೆಕ್ಸ್ಟ್ ವೀಡಿಯೋದೆಲ್ಲ ಅಪ್ಲೋಡ್ ಆಗುತ್ತೆ, ನೋಡಿ. ದಯವಿಟ್ಟು ಸಹಕರಿಸಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಎಂದಿಗೂ ನಮ್ಮ ಜೊತೆ, ಈ ಪುಟ್ಟ ಕುಟುಂಬಕ್ಕೆ ನಿಮ್ಮ ಎಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಸೊ ಬೆಳಗ್ಗೆ ಮತ್ತೆ ನಿಮಗೆ ಸಿಗ್ತೀವಿ. ಈಗ ನಾವು ಹೋಗೋಕ್ಕೆ ಮಿಡ್-ನೈಟ್ ಆಗುತ್ತೆ. 5 hours ಜರ್ನಿ ಅಲ್ಲ, 1-2 o'clock ಆಗುತ್ತೆ. ಬಟ್ ಈಗೇನು ನಿಮಗೆ ವಿಡಿಯೋನಲ್ಲಿ ಏನು ತೋರಿಸಲ್ಲ. ನೆಕ್ಸ್ಟ್ ಬೆಳಗ್ಗೆನೇ ಮಾರ್ನಿಂಗ್ ಅಲ್ಲಿ ದಾವಣಗೆರೆಯಿಂದ ಬರ್ತಿದ್ದಾರೆ. ಆ್ಯಕ್ಚುಲಿ ದಾವಣಗೆರೆಯಿಂದ ನಮ್ಮ ಸೋದರ ಮಾವ ಅವರು ಮಾಡ್ತಿರೋದು ಅದು ಪೂಜೆ. ನಮ್ಮ ಮಮ್ಮಿಯವರ ತಮ್ಮ, ಅವ್ರ ಮನೆತನದವರು ಎಲ್ಲ ಮಾಡ್ತಿರೋದು ಅದು ಪೂಜೆ. ಅವ್ರದ್ದು ಅದೇ ಮನೆ ದೇವರು, ನಮ್ಮ ಮಮ್ಮಿಯವ್ರದ್ದು ಅದೇ ಮನೆ ದೇವರು. ಸೊ ಅವರು ಬೇಡ್ಕೊಂಡಿದ್ದು ಹರಕೆನ ತೀರಿಸ್ತಾ ಇದ್ದಾರೆ. ಈಗ ಏನೇನು ಮಾಡ್ತಾರೆ, ಹೇಗಿರುತ್ತೆ ಪೂಜೆ, ನಮ್ಮದು ಎಲ್ಲ ಕಲ್ಚರ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಓಕೆ, ಬೆಳಗ್ಗೆ ಸಿಗೋಣ. ಬಾಯ್. ಸೊ ಫ್ರೆಂಡ್ಸ್, ಈಗ ಊಟಕ್ಕೆ ನಿಂತ್ವಿ ನಾವು. ಇಲ್ಲಿ ಯಾವುದೋ ಕಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ಅಲ್ಲಿ ನೆಲಮಂಗ್ಲದ ಹತ್ರ ಇವರಿಗೆ ಇಡ್ಲಿ ತಿನ್ನಿಸಿ, ನೆಲಮಂಗ್ಲ ಟೋಲ್ ಹತ್ರ ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ರು. ಸೊ ತಿನ್ನಿಸಿದ್ವಿ. ಈಗ 11:40 ಟೈಮು. ಈಗ ಏನಾದರೂ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋದು. ನೋಡಿ, ಚೆನ್ನಾಗಿದೆ. ಒಂಥರ ಹಟ್ಟು ಥರ ಮಾಡಿದ್ದಾರೆ, ಚೆನ್ನಾಗಿ. ನೋಡಿ ಇಲ್ಲಿ ಒಳಗಡೆ ಹೇಗೆ ಮಾಡಿದ್ದಾರೆ, ಒಂಥರ ಗುಡಿಸ್ಲು ಟೈಪು, ಹಟ್ ಢಾಬಾ ಸ್ಟೈಲು. ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು. ನಾವು ಬಂದಿದ್ದು 11:45 ಆಗಿತ್ತಲ್ವ. ಸೊ ಅಷ್ಟೊತ್ತಿಗೆ ಹೋಟ್ಲು ಸಿಕ್ಕಿದೆ ದೊಡ್ಡದು. ಮೇ ಬಿ ಬೈಪಾಸ್ ಹತ್ರ ಇರ್ತಾವೆ ಅನ್ಕೊತೀನಿ. ನೋಡಿ ಕೂತಿದ್ದೀವಿ ನಾವು. ಊಟಕ್ಕೆ ಆರ್ಡ್ರ್ ಮಾಡಿ ಕೂತ್ವಿ. ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಹೇಳ್ತೀನಿ. ಲೈಟಾಗೇ ತಿಂದ್ವಿ ನಾವು. ಫ್ರೆಂಡ್ಸ್, ಜಸ್ಟ್ ಊಟ ಮುಗಿಸಿದ್ವಿ. ಹೆಂಗಿತ್ತು ಗೊಲು? ಸೂಪರ್. ರೋಟಿ, ಚಿಕನ್ ಬಟರ್ ಮಸಾಲ ಮತ್ತು ಎಗ್ ರೈಸ್ ತೊಗೊಂಡಿದ್ವಿ. ಅಂದರೆ ನಮ್ಮ ಮಕ್ಳಿಗೆ ಭಾಳ ಇಷ್ಟ ಎಗ್ ರೈಸ್ ಅಂದರೆ ಸುಮ್ಮನೆ ತಿಂತಾರೆ. ಸೊ ತೊಗೊಂಡಿದ್ವಿ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ನಾವು ಬಳ್ಳಾರಿಗೆ ರೀಚ್ ಆದ್ವಿ. ನೋಡ್ಬೋದು ನೀವು, ಇದು ಬಳ್ಳಾರಿಯ ಮೇನ್ ಸ್ಟ್ಯಾಚು ಅಂತಲೇ ಹೇಳ್ತಾರೆ, ಗಡಿಯಾರ ಕಂಬ. ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ. ಬಳ್ಳಾರಿಯಿಂದ ಒಂದು 5 to 10 kilometers ಒಳಗೆ ಇದೆ. ಬಿಸ್ನಳ್ಳಿ ಅಂತ ಒಂದು ಊರದು. ಯೂಶ್ವಲಿ ಬಳ್ಳಾರಿ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ. ನಾವು ಈಗ ಸುಮಾರು ವರ್ಷದಿಂದನೇ ಹೋಗ್ತಾ ಇದ್ದೀವಿ. ಮುಂಚೆ ಎಲ್ಲ ನಮ್ಮ ಮನೆತನದಲ್ಲಿ ತುಂಬ ಚೆನ್ನಾಗೇ ಪೂಜೆ ಮಾಡ್ತಾಯಿದ್ರು. ಬಟ್ ಈಗ ಅಪರೂಪ ಆಗಿಬಿಟ್ಟಿದೆ ಈ ಪೂಜೆ. ಯಾರಾದರೂ ಮಾಡ್ತಾರೆ ಪೂಜೆ ಅಂದ್ರೇ ಹೋಗಬೇಕು ಅನಿಸುತ್ತೆ.
ಅಫ್ಕೋರ್ಸ್ ಈ ಪೂಜೆ ಮಾಡಿದಾಗ ನಮ್ಮ ರಿಲೇಷನ್ನಲ್ಲಿ ಯಾರೇ ಮಾಡಿದರೂ ಇನ್ವೈಟ್ ಮಾಡೇ ಮಾಡ್ತಾರೆ ನಮಗೆ. ನಮ್ಮ ತವ್ರ ಮನೆ ದೇವರು ಇದೇನೆ ಆ್ಯಂಡ್ ನಮ್ಮ ಅಜ್ಜಿ ಮನೆ ದೇವರು ಇದೇನೆ. ಹಾಗಾಗಿ ಈಗ ನಮ್ಮ ಅಜ್ಜಿ ಮನೆಯವರು ನಮ್ಮ ಸೋದರ ಮಾವ ಮಾಡ್ತಾ ಇರೋದಲ್ವ ಪೂಜೆ. ನೋಡಿ ಹೋಗ್ತಾ ಇದ್ದೀವಿ. ಫೈನಲಿ ನಾವು ಬಿಸ್ನಳ್ಳಿಗೆ ರೀಚ್ ಆದ್ವಿ. 2 ಗಂಟೆ ಆಗಿತ್ತು ಫ್ರೆಂಡ್ಸ್. ಮುಂಚೆ ಇಷ್ಟೆಲ್ಲ ಇಂಪ್ರೂವ್ನೇ ಇರಲಿಲ್ಲ, ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಇದೇ ನಮ್ಮ ದೇವಸ್ಥಾನ. ನಿಮಗೆ ಬೆಳಗ್ಗೆ ನಾನು ಕ್ಲಿಯರಾಗಿ ಡೀಟೇಲಾಗಿ ತೋರಿಸ್ತೀನಿ. ನನಗಿಂತ ನನ್ನ ಅಸಿಸ್ಟೆಂಟ್ಗಳು ಇದ್ದಾರಲ್ಲ, ಗೋಲು ಮತ್ತು ತೇಜಸ್, ಅವ್ರು ತೋರಿಸ್ತಾರೆ. ನೋಡಿ ಇಂಚು ಕೂಡ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋಲಿ ಬರುತ್ತೋ ನೆಕ್ಸ್ಟ್ ವಿಡಿಯೋಲಿ ಬರುತ್ತೋ ನೋಡೋಣಂತೆ. ಬಟ್ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ನೋಡಿ ಇದೇ ದೇವಸ್ಥಾನ. ಮುಂಚೆ ಎಲ್ಲ ತುಂಬ ಹಳೇದಿತ್ತು, ಇವಾಗ ರಿನೋವೇಷನ್ ಮಾಡಿ 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 ಇಷ್ಟು ಲೆವೆಲಿಗೆ ಬಂದಿದೆ. ಇವಾಗಂತೂ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಹಳ್ಳಿ ವಾತಾವರಣ. ನೋಡಿ ಇಲ್ಲೇ ಪೋಸ್ಟ್ ಆಫೀಸ್ ಇತ್ತು ದೇವಸ್ಥಾನ ಹಿಂದ್ಗಡೆನೆ. ಅಲ್ಲೇ ಮಸ್ತಾಗಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿದ್ದೀವಿ. ಕೂಲರ್ ತಗೊಂಡೋಗಿದ್ವಿ ನಾವು. ಮಲ್ಕೊಂಡಿದ್ದೀನಿ. ನಾವು ಹೋಗಲಿಕ್ಕೆ 2 ಗಂಟೆ ಆಯಿತು. ಅವರೆಲ್ಲ ದಾವಣಗೆರೆಯಿಂದ ಬರಲಿಕ್ಕೆ ಒಂದು 6-7 ಗಂಟೆ ಆಯಿತು. ನೋಡಿ ಬಂದಿದ್ದಾರೆ ಎಲ್ಲರೂ. ಎಲ್ಲರೂ ಕೂತಿದ್ದಾರೆ. ಇಲ್ಲಿ ಎಲ್ಲ ದೇವಸ್ಥಾನದ ಹಾಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಮ್ಮ ಮಮ್ಮಿ ಅವರೆಲ್ಲ ಪೂಜೆ ಮಾಡ್ತಿದ್ರಲ್ಲ, ನಮ್ಮ ಪಪ್ಪ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇಲ್ಲಿ ಕಟ್ಟೆ ಮೇಲೆ ಮಾಡ್ತಿದ್ರು. ನೋಡ್ಬೋದು ನೀವು. ಅಲ್ಲೆಲ್ಲ ಏನಂತಾರೆ ಅದಕ್ಕೆ, ತಾಡ್ಪಲ್ ಅದು ಹಾಕಿದ್ದಾರೆ. ನೋಡಿ ಕುರಿಗಳು ನಮ್ಮ ತೇಜಸ್ಪುರಮಿಗೆ ಫ್ರೆಂಡ್ ಆಗಿಬಿಟ್ಟಿದ್ವು ಅವು. ಕುರಿಗಳು. ಅವ್ರು ಆ ಗಾಡಿ ಮಾಡ್ಕೊಂಡು ಬಂದಿದ್ರು. ಏನಂತಾರೆ ಅದಕ್ಕೆ, ಮಜಡಾ ಗಾಡಿ ಏನೋ ಅಂತಾರೆ, 407 ಏನೋ ಅಂತಾರಪ್ಪ. ಆ ಗಾಡಿ ಮಾಡಿಕೊಂಡು ಎಲ್ಲ ಸಾಮಾನು ಪ್ರತಿಯೊಂದು ನಾವು ದಾವಣಗೆರೆಯಿಂದ ತಂದಿದ್ದು. ಸೊ ಎಲ್ಲ ಸಾಮಾನು ತೊಗೊಂಬಂದಿದ್ರು. ನೋಡ್ಬೋದು ಇಲ್ಲಿ ಇವರೇ ಪೂಜೆ ಮಾಡ್ತಿರೋದು. ಲಾಸ್ಟಿಗೆ ನಿಮಗೆ ಅವ್ರ ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ. ಇದೇ ವಿಡಿಯೋ ತೋರಿಸ್ತೀನಿ ನಿಮಗೆ. ನೋಡಿ ಕುರಿನ ಕಟ್ತಾ ಇದ್ದಾರೆ. ಯಾವ ಥರ ನಮ್ಮ ಕಲ್ಚರ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಎಲ್ಲ ನೋಡಿ ಈ ವಿಡಿಯೋನಲ್ಲಿ. ಈಗ ಬೆಳಗ್ಗಿನ ತಿಂಡಿಗೆ ಫಸ್ಟಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ, ಮತ್ತು ಲೇಟ್ ಆಗಬಾರ್ದು ಅಂತ. ಆ ಕಡೆ ಆಂಟಿ ಉಪ್ಪಿಟ್ಟು ರವೆ ಹುರಿತಿದ್ದಾರೆ, ಈ ಕಡೆ ನಮ್ಮ ಮನೆಯವರು ಒಗ್ಗರಣೆ ಹಾಕ್ತಾಯಿದ್ದಾರೆ. ನೋಡ್ಬೋದು ನೀವು. ಇವ್ರು ಯಾರು ಅಂದರೆ ಸಿಂಧು ಇದ್ದಾರಲ್ಲ, ವಿನೋದ್ ಅವ್ರ ಮಿಸ್ಸಸ್ಸು, ಸಿಂಧು ಅವರಮ್ಮ. ಅವರು ಎಲ್ಲ ಅಡುಗೆನೂ ಅವರೇ ಎಲ್ಲ ಮಾಡಿದ್ದು. ಚೆನ್ನಾಗಿತ್ತು ಅಡುಗೆ ಮಾತ್ರ. ನಿಮಗೆಲ್ಲ 1 by 1 ತೋರಿಸ್ತಾ ಬರ್ತೀನಿ. ನಮ್ಮ ಮಾವ ನಮ್ಮಣ್ಣ ಎಲ್ಲ ಕೂತಿದ್ದಾರೆ ಇಲ್ಲಿ ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಇವಾಗ ಉಡಿಗೆ ಕೊಡೋಣ ಅಂತ ರೆಡಿ ಆಗ್ತಾಯಿದ್ದಾರೆ. ನಾವು ಬೇಗ ಫ್ರೆಶ್ ಅಪ್ ಆಗಿ ಉಡಿ ಸಾಮಾನೆಲ್ಲ ಕೊಡ್ತಿದ್ದಾರೆ. ನೋಡ್ಬೋದು ನಮ್ಮ ದೇವರು ಹೇಗಿದೆ ಏನು ಅಂತ. ನಾನು ಲಾಸ್ಟ್ ಇಯರ್ ವಿಡಿಯೋ ಹಾಕಿದ್ದೆ, ಲಾಸ್ಟ್ ಇಯರ್ ವಿಡಿಯೋ ಹಾಕಿದ್ದೆ ಅನಿಸುತ್ತೆ. ಈಗ ಇನ್ನೊಂದು ಸತಿ ತೋರಿಸ್ತೀನಿ, ಡೀಟೇಲಾಗಿ ನೋಡ್ತಿರಂತೆ. ನೋಡಿ ಇಲ್ಲಿ ನೋಡಿ ನಮ್ಮಣ್ಣ 3 ಜನಕ್ಕೂ ಸ್ನಾನ ಮಾಡಿಸ್ತಿದ್ದಾನೆ. ತೇಜಸ್ ಆಗಲೇ ಸ್ನಾನ ಮಾಡ್ದ. ಇಲ್ಲಿ ಪೈಪ್ ಹಿಡಿದ್ಬಿಟ್ಟಿದ್ದಾನೆ. ನೋಡ್ಬೋದು ನೀವು. ಅಂದರೆ ಬಿಸಿಲಿತ್ತಲ್ವ, ಸೊ ತಣ್ಣಗೇನು ಅನ್ನಿಸ್ತಿದ್ದಿಲ್ಲ. ನೀರು ಚೆನ್ನಾಗಿತ್ತು, ಅಷ್ಟೇನು ಬಿಸಿ ಅನ್ನಿಸ್ತಿದ್ದಿಲ್ಲ. ಸೊ ಹಾಗಾಗಿ ಮಸ್ತ್ ಎಂಜಾಯ್ ಮಾಡಿದರು ಹುಡುಗರು. ಲಾಸ್ಟಿಗೆ ಏನಾಯಿತು ಅಂದರೆ ನೋಡ್ತಿರತ್ತೆ ಬನ್ನಿ. ನೀರಿನ ವ್ಯವಸ್ಥೆ ಎಲ್ಲ ಈಗ ಚೆನ್ನಾಗಾಗಿದೆ ಫ್ರೆಂಡ್ಸ್. ಮುಂಚೆ ಎಲ್ಲ ಏನೂ ಇರಲಿಲ್ಲ ಅಂತಲೇ ಹೇಳ್ಬೋದು. ವಾಶ್ರೂಮ್ ಇರಲಿಲ್ಲ, ಏನಿಲ್ಲ. ಇವಾಗೆಲ್ಲನೂ ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ನಿಂತುಬಿಟ್ಟು ನಮ್ಮ ಶಮ್ಮು ಅಂತರೂ ಲಾಸ್ಟಿಗೆ ನಮ್ಮ ಅಣ್ಣನೂ ಸ್ನಾನ ಮಾಡೋಕ್ಕೆ ಇಳ್ದ. ನೋಡಿ ಪೈಪು ಬಿಡ್ತಿದ್ದಾನೆ, ಪೈಪಲ್ಲಿ ನೀರು. ಸೊ ಇಲ್ಲಿ ಎಲ್ಲ ಹಾಲು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇನ್ನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತೆ ಅಂದ್ಕೊತೀನಿ. 3 ರೂಮು ಮತ್ತು ಹಾಲು ದೊಡ್ಡದಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಪೂಜೆ ಟೈಮು, ಪೂಜೆ ಮಾಡ್ತಿದ್ದಾರೆ. ನೋಡ್ಬೋದು ನೀವು. ಇಲ್ಲಿ ನಂದಾದೀಪನ ಮಾಡ್ತಿದ್ದಾರೆ. ಏನಪ್ಪ ಇದು ಅಂದರೆ ಅಕ್ಕಿ ಹಿಟ್ಟಲ್ಲಿ
ಮಾಡೋದು. ತುಪ್ಪ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ಈ ಥರ ಬರುತ್ತೆ ನೋಡಿ ಫೈನಲ್ ಆಗಿ. ಇಲ್ಲಿ 5 ಜನ ಮುತ್ತೈದೆಯರಿಗೆ ಕೂರಿಸಿ ಅವರಿಗೆಲ್ಲ ಉಡಿ ತುಂಬಿ ಈ ಥರ ಮಾಡಬೇಕು. ಆ್ಯಂಡ್ ಇದು ಮಾತಾಡೋಂಗಿಲ್ಲ, ಇದೇ ಕಂಡೀಷನ್ ಇದರದ್ದು. ಯಾರು ಹರಕೆ ಹೊತ್ತಿರ್ತಾರಲ್ವ ಅವರೇ ಇದು ನಂದಾದೀಪನೂ ಮಾಡೋದು. ಸೊ ವಿನೋದ್ ಮಿಸ್ಸಸ್ ಇಬ್ಬರು ಸೇರಿ ಮಾಡಿದರು, ನೋಡ್ಬೋದು ನೀವು. ಇದು ಈಗ 5 ರೌಂಡು ಸುತ್ತಬೇಕು. 5 ರೌಂಡ್ ಸುತ್ತಿ ಆಮೇಲೆ ದೇವಸ್ಥಾನದೊಳಗೆ ಕೊಡೋದು. ಆಮೇಲೆ ಲಾಸ್ಟಿಗೆ ನಾಳೆ ಇದೇ ನಮಗೆ ಪ್ರಸಾದ ಆಗಿ ಕೊಡ್ತಾರೆ. ನೋಡಿ ನಮ್ಮಮ್ಮನೂ ನಿಂತಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲ ಹೇಳ್ತಾಯಿದ್ರು. ನಮ್ಮ ಮಾಮಿ ಮತ್ತು ಸಚಿನ್ ದೀಡ್ ನಮಸ್ಕಾರ ಹಾಕ್ತಾರೆ. ನೋಡಿ ಇವರಿಬ್ಬರು ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು ಅನಿಸುತ್ತೆ. ಅದು ಈಗ ನೆರವೇರಿಸ್ತಾ ಇದ್ದಾರೆ ನೋಡಿ. ತುಂಬಾ ಸತ್ಯ ಇದೆ ಫ್ರೆಂಡ್ಸ್ ಈ ದೇವ್ರದ್ದು ಕೂಡ. ಎಷ್ಟು ಹೇಳಿದ್ರು ಕಡಿಮೆನೇ ಈ ದೇವ್ರ ಬಗ್ಗೆ. ನಮ್ಮ ಮನೆತನದ ದೇವ್ರಂದರೆ ಒಂದು ಸ್ವಲ್ಪ ಜಾಸ್ತಿನೇ ನಮಗೆ ಅಭಿಮಾನ ಎಲ್ಲ ಇರುತ್ತಲ್ವ. ಸೊ ನನಗಂತೂ ಒನ್ ಆಫ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈಗ ನಾವು ದೀಡ್ ನಮಸ್ಕಾರ ಹಾಕೋಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ. ದೀಡ್ ನಮಸ್ಕಾರ ಹಾಕಿ ಹಿಂದೆ ಅದೇ ಥರನೇ ನಂದಾದೀಪನೂ ತೊಗೊಂಡು ಬರ್ತಿದ್ದಾರೆ. ಎಲ್ಲರೂ ಬಂದವರೆಲ್ಲರೂ 5 ಸುತ್ತು ಈ ಥರ ಪ್ರದಕ್ಷಿಣೆ ಹಾಕಿ ಇದು ಮಾಡ್ತೀವಿ, ನೋಡ್ಬೋದು ನೀವು. ನಾನು ಹೋಗ್ತಾ ಇದ್ದೀನಿ ಈಗ. ಫೈನಲ್ ಆಗಿ 5 ಸುತ್ತು ಹಾಕೋ ತನಕ ತುಂಬಾ ಸುಸ್ತಾಗಿಬಿಡುತ್ತೆ ದೀಡ್ ನಮಸ್ಕಾರ. ಸೊ ಹಾಗಾಗಿ ನಮ್ಮ ಮಾಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಎದ್ದಳಕ್ಕೆ. ಯಾಕಂದರೆ ಅದು ನೀರೆಲ್ಲ ಹಾಕ್ತಾರಲ್ವ, ಮೈ ಒಜ್ಜಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಹೆಲ್ಪ್ ಮಾಡ್ತಾಯಿದ್ದೆ ನಾನು ನನ್ನ ಕೈಲಾದಷ್ಟು. ಆದರೂ ಅನುಭವ ನನಗಿದೆ, ಯಾಕಂದರೆ ನಾನು ದುರ್ಗಮ್ಮನ ದೇವಸ್ಥಾನಕ್ಕೆ ದೀಡ್ ನಮಸ್ಕಾರ ಹಾಕ್ತೀನಲ್ವ, ಸಾಕಾಗ್ಬಿಡುತ್ತೆ. ಬಟ್ ಅದು ಪ್ರತಿಫಲನೂ ಹಾಗೆ ಸಿಗುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಹಾಕ್ತೀವೋ ಅದ್ರ ಪ್ರತಿಫಲ ದೇವರು ಕೊಡ್ತಾರೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇವ್ರು ಅಂದ್ಕೊಂಡಿದ್ದು ಎಲ್ಲ ನೆರವೇರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರಿಗೆ. ಇವರು ಏನು ಹರಕೆ ಕಟ್ಕೊಂಡು ದೇವ್ರನ್ನ ಮಾಡ್ತಿದ್ದಾರಲ್ವ, ಆದಷ್ಟು ಬೇಗ ಇವರ ಹರಕೆ ತೀರಲಿ ಅಂತ ಹೇಳ್ತಾಯಿದ್ದೀನಿ. ಇನ್ನೊಂದು ಸತಿ ಪೂಜೆ ಮಾಡೋಂಗೆ ಆಗಲಿ ಬೇಗನೆ. ಸೊ ನೋಡ್ಬೋದು ಎಲ್ಲರೂ ಪ್ರತಿಯೊಬ್ಬರೂ 5 ಸುತ್ತು ತಿರುಗ್ತಾರೆ ನೋಡಿ. ಲಾಸ್ಟಿಗೆ ಪಾಪ ತುಂಬಾ ಸುಸ್ತಾಗ್ತಾಯಿತ್ತು ಅವರಿಗೆ, ನೋಡ್ಬೋದು. ಆಮೇಲೆ ಇದು ಬೆಳಗ್ಗೆನೇ ಮಾಡ್ತೀವಿ ಪೂಜೆ. ಆಮೇಲೆ ಸಾಯಂಕಾಲ ಎಲ್ಲ ಅಡುಗೆ ಆದಮೇಲೆ ಇನ್ನೊಂದು ಸತಿ ಪೂಜೆ ಮಾಡ್ತೀವಿ. ಈಗ ನಾವೇನು ಉಡಿ ಸಾಮಾನೆಲ್ಲ ಕೊಟ್ಟಿದ್ದೀವಲ್ಲ, ಎಲ್ಲ ತುಂಬು ಉಡಿ ಸಾಮಾನೇ ಕೊಡೋದು. ಎಲ್ಲ 5 ಐಟಮ್ 10 ಐಟಮ್ ಅಂದರೆ ಕೊಬ್ಬರಿ, ಅರ್ಶಿನದ ಕೊಂಬು, ಲಿಂಬೆಹಣ್ಣು, ಬೆಟ್ಟ ಎಲ್ಲ ಕೊಟ್ಟಿರ್ತೀವಲ್ಲ. ಸೊ ನಾಳೆ ಪ್ರಸಾದ ಆಗಿ ಅದೇ ನಮಗೆ ರಿಟರ್ನ್ ಆಗಿ ಕೊಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ನೋಡ್ತಿರಂತೆ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ಹಾಕ್ತೀನಿ. ಆ್ಯಂಡ್ ನೋಡಿ ಇದೆಲ್ಲ ಒಂದು ಮೆಮೊರಿ ಇರುತ್ತೆ ಅಂತ ನಾನು ಎಲ್ಲ ರೆಕಾರ್ಡ್ ಮಾಡಿದ್ದು. ನಾನಿಲ್ಲಿ ಒಬ್ರಿಗೆ ಕೊಟ್ಟಿದ್ದೆ, ಅಮ್ಮು ಅಂತ ಹುಡುಗಿ ಎಲ್ಲ ಪಾಪ ವಿಡಿಯೋ ಮಾಡಿದ್ದಾರೆ. ನಮ್ಮ ಮನೆಯವರೇ 5 ರೌಂಡು ನೀರು ಹಾಕಿದ್ರು, ಅಲ್ಲೆಲ್ಲ ತಂದು ಕೊಡ್ತಾಯಿದ್ರು ಪಾಪ. ನೋಡಿ ನಮ್ಮಣ್ಣ ಅತ್ತಿಗೆ ಎಲ್ಲರೂ ಇದ್ದಾರೆ. ಇವರು ಸಿಂಧು ಅವ್ರ ಚಿಕ್ಕಮ್ಮ, ನಮ್ಮ ಮಮ್ಮಿ, ಆಮೇಲೆ ಆ ಕಡೆ ಪಿಂಕಿ ಅಕ್ಕ ಎಲ್ಲರೂ ಇದ್ದರು. ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ ನಮ್ಮ ಅಕ್ಕ ಅವರೆಲ್ಲ ಬಂದರು. ಇನ್ನೂ ತುಂಬ ಜನ ಬಂದರು. ಸಂಜೆ ಎಲ್ಲರೂ ಭಾಳ ಜನ ಬಂದರು ನೋಡಿ. ಹುಬ್ಳಿಯಿಂದ ಎಲ್ಲ ಬಂದರು. ಸೊ ನೆಂಟರೆಲ್ಲ ಆವಾಗ ಬಂದರು. ಇವರು ಬೆಳಗ್ಗೆನೇ ಬಂದಿದ್ರಲ್ಲ. ಸೊ ಫಸ್ಟೆಲ್ಲ ಇದು ಪೂಜೆ ಮುಗಿಸಿದ ಮೇಲೆ ನಾವು ಕುರಿ ಕಟ್ ಮಾಡೋಕ್ಕೆ ಆಗೋದು. ಹಾಗಾಗಿ ಇದು ಫಸ್ಟ್ ಮುಗಿಸ್ಬಿಡೋಣ ಅಂತ ಈ ಪೂಜೆನ ಮುಗಿಸಿದ್ದಾರೆ, ನೋಡ್ಬೋದು. ಸೊ ಫೈನಲಿ
ಈ ಪೂಜೆ ಕಂಪ್ಲೀಟ್ ಆಯಿತು. ಆ್ಯಂಡ್ ನಂದಾದೀಪನೂ ತುಂಬ ಚೆನ್ನಾಗಿ ಆಗಿತ್ತು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಂದಾದೀಪದ ಒಂಥರ ಪೇಡ ತಿಂದಂಗೆ ಆಯ್ತದು, ಚೆನ್ನಾಗಿತ್ತು. ನೋಡ್ಬೋದು, ಇದು ಇವರು ಸಿಂಧು ಅವರಮ್ಮ. ಇಲ್ಲಿ ಅರ್ಶಿನ ಕುಂಕುಮ ಹಚ್ತಿದ್ದಾರೆ ನಮ್ಮ ಮಾಮಿಗೆ. ಸೊ ಇವರೀಗ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ಪುನಃ ದೇವರ ದರ್ಶನಕ್ಕೆ ಬರ್ತಾರೆ. ನೋಡ್ಬೋದು ನೀವು. ನಮ್ಮ ಅಮ್ಮಂಗೆ ಕೇಳಿ ಮಾಡ್ತಾಯಿದ್ರು. ನಮ್ಮಮ್ಮ ಮತ್ತು ಅಂತಮ್ಮ ಎಲ್ಲರೂ ಇದ್ರಲ್ವ, ಸೊ ಅವರಿಗೆ ಕೇಳಿ ಮಾಡ್ತಾಯಿದ್ರು. ಅವರು ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದಲ್ವ, ಸೊ ಹಾಗಾಗಿ ಎಲ್ಲ ಕೇಳಿ ಮಾಡ್ತಾಯಿದ್ರು. ಒಂದೊಂದು ಮರಿತಿದ್ರು, ಒಂದೊಂದು ತರ್ತಿದ್ರು. ಪಾಪ ಎಲ್ಲ ಒಟ್ಟು ಅಡ್ಜಸ್ಟ್ ಮಾಡಿಕೊಂಡು ದೇವ್ರಿಗೆ ಹೇಗೆ ಇಷ್ಟನೋ ಎಲ್ಲ ದೇವರು ಅನುಕೂಲ ಮಾಡಿಕೊಂಡ್ಲು ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಮಂಗಳಾರತಿ ಮಾಡ್ತಿದ್ದಾರೆ. ಈಗ ನಮ್ಮ ದೇವರನ್ನ ತೋರಿಸ್ತೀನಿ ಬನ್ನಿ. ನೋಡಿ, 2 ದೇವರಿರೋದು ಇಲ್ಲಿ. ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಂತ. ಶಿರ್ಸಿ ಮಾರಿಕಾಂಬನ ನೋಡಿರ್ಬೋದು ನೀವು, ಅದೇ ಥರನೇ ಇರೋದು. ಶಿರ್ಸಿ ಮಾರಿಕಾಂಬ ಥರನೇ ಸೇಮ್ ಟು ಸೇಮ್ ಶಿರ್ಸಿ ಮಾರಿಕಾಂಬ ಹೇಗಿದೆನೋ ಅದೇ ಥರನೇ ಇರೋದು. ಬಟ್ ಇದು 2 ದೇವರಿರೋದು ನಮ್ಮ. ಆ್ಯಂಡ್ ಇಲ್ಲಿ ಕಾಣ್ತಿರೋದು ದೊಡ್ಡ ದೇವರು, ಸಣ್ಣ ದೇವರು. ಸಣ್ಣ ದೇವರು ಏನಿದ್ರು ದೊಡ್ಡ ದೇವರು, ಅಕ್ಕ ತಂಗಿ ಇಬ್ಬರು. ಸೊ ನೋಡ್ಬೋದು ನೀವು. ಫಸ್ಟು ಸಣ್ಣ ದೇವರಿಗೆ ಶಾಂತಿ ಮಾಡಬೇಕು, ಆಮೇಲೆ ದೊಡ್ಡ ದೇವರಿಗೆ ಶಾಂತಿ ಮಾಡಬೇಕು. ಇದೇ ಥರನೇ ಇಲ್ಲಿ ಇರೋವಂಥ ಪದ್ಧತಿ. ನೋಡಿ, ಎಲೆ ಅಲಂಕಾರನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೀರೆ ಕೂಡ ತುಂಬ ಚೆನ್ನಾಗೇ ಇದೆ. ಎಲ್ಲ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಇನ್ನೂ ಸಾಯಂಕಾಲ ಮಸ್ತಾಗಿದೆ ಪೂಜೆ. ನೋಡ್ಬೋದು, ಇವಳೇ ನೋಡಿ ಸಿಂಧು, ವಿನೋದ್ ಹೆಂಡ್ತಿ, ನಮ್ಮ ಸೋದರ ಮಾವ. ಆ್ಯಂಡ್ ಸಚಿನ್ ಅವ್ರ ಮನೆಯವರು, ನಮ್ಮ ಮಾಮಿ. ಈಗ ಎಲ್ಲರೂ ಒಂದು ಫ್ರೇಮಲ್ಲಿ ಬರ್ತಾರೆ ನೋಡಿ. ಕುರಿದು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಬಲಿ ಕೊಡಬೇಕಲ್ವಾ, ಸೊ ಹಾಗಾಗಿ ಹರಕೆಯ 2 ಕುರಿಗೆ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಗೋಲು ಅಂತರೂ ಅದ್ರ ಕುರಿ ಜೊತೆನೇ ಇದ್ದ. ನಮ್ಮ ಮನೆಯವರಿಗೆ ಈ ಪೂಜೆ ಅಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಅಣ್ಣ ಆಗಲಿ ಎಲ್ಲರಿಗೂ. ಬಟ್ ಬಿಸ್ನಳ್ಳಿಯಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಇನ್ವೈಟ್ ಮಾಡದೇ ಇರಲಿ ಬರೋರಂತರೂ ಇದ್ದೇ ಇರ್ತಾರೆ ನಮ್ಮ ರಿಲೇಷನ್ಸು. ಸೊ ನಮಗಂತೂ ಸ್ಪೆಷಲಿ ಇನ್ವೈಟ್ ಮಾಡಿದರು. ಸೊ ಬಂದಿದ್ದು ನೋಡಿ, ಎಲ್ಲರೂ ನಿಂತು ಫೋಟೋ ತೆಗೆಸ್ಕೊತಿದ್ದಾರೆ. ಏನೋ ಒಂದು ಖುಷಿ ಅಲ್ವಾ, ಎಲ್ಲ ಸಂಬಂಧಿಕರು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಒಂದೇನೋ ಗೆಟ್ ಟುಗೆದರ್ ಆಗುತ್ತೆ. 1-2 ಡೇಸ್ ಆರಾಮಾಗಿ ರಿಲೀಫಾಗಿ ಇದ್ದು ಬರ್ಬೋದು ಅಂತ. ಇಲ್ಲಿ ಹೋದರೆ ಮಂಗಳವಾರ ಸ್ಟೇ ಮಾಡಿ ಬುಧವಾರನೇ ಬರೋದು ಎಲ್ಲರೂ. 1 ಡೇಗೆ ಯಾರೂ ಬರೋಲ್ಲ. ನೋಡಿ, ಇವ್ರ ಫ್ಯಾಮ್ಲಿ ಇದು, ಕಂಪ್ಲೀಟ್ ಇವರ ಫ್ಯಾಮ್ಲಿ ಇದು. ನೋಡಿ, ವಿನೋದ್, ಸಿಂಧು, ನಮ್ಮ ಮಾಮ, ಮಾಮಿ, ಸಚಿನ್, ಮಮತಾ. ಆ್ಯಂಡ್ ಒಂದು ಪುಟಾಣಿ ಸಚಿನ್ ಮಾಮ. ಈಗ ನೋಡಿ, ನಮ್ಮನ್ನು ಎಂಜಾಯ್ ಮಾಡಿ. ಮಂಗಳವೇ
ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ಈ ವಿಡಿಯೋ, ನಮ್ಮ ಅಣ್ಣ ಹೇಗೆ ಹಾಡು ಹೇಳ್ದ ಅಂತ. ಹೀಗೆ ಎಂಜಾಯ್ ಮಾಡಿದ್ರು ಥ್ರೂ ಔಟ್ 2 ದಿನಾನು ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನು ಇದರ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ಈ ವಿಡಿಯೋ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.